ಆತ್ಮೀಯ ವೀಕ್ಷಕರೇ, ಪಟೇಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಇಂದು ಹಾಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಹಲವಾರು ದಿನಗಳ ಬಹುಬೇಡಿಕೆಯನ್ನು ಈಡೇರಿಸಬೇಕಂತಂದು ಪಂಚಾಯತಿ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ನಡೆದ ಈ ಒಂದು ಧರಣಿಯ ಪ್ರತಿಭಟನೆಯಲ್ಲಿ ಮಸ್ಕಿ ತಾಲೂಕು ಸಂಚಾಲಕರಾದ ಬಸವರಾಜ್ ಎಂ ಕೊಠಾರಿ ಅವರು ನೇತೃತ್ವ ವಹಿಸಿದ್ದರು. ಮತ್ತು ಹಲವಾರು ದಿನಗಳ ಬಹುಬೇಡಿಕೆಯಾಗಿರ್ತಕ್ಕಂಥ ಹಾಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯುವ ನೀರು ಮತ್ತು ಇಲ್ಲಿ ಜನರಿಗೆ ಹಲವಾರು ದಿನಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ನೀಡಿಲ್ಲ. ಈಗಾಗಲೇ ಬೇರೆ ಬೇರೆ ಪಂಚಾಯತಿಗಳಲ್ಲಿ 3-4 ಸಲ ಜನರಿಗೆ ಕೂಲಿ ಕೆಲಸ ಕೊಟ್ಟು ಅವರಿಗೆ ಅನೇಕ ರೀತಿ ಇರತಕ್ಕಂಥ ಸಹಕಾರ ಕೊಟ್ಟಿದ್ದು ನಾವು ನೋಡಿದ್ದೇವೆ. ಆದರೆ ಹಾಲಾಪುರ ಪಂಚಾಯತಿಯಲ್ಲಿ ಇದುವರೆಗೂ ಜನರಿಗೆ ಉದ್ಯೋಗ ಖಾತ್ರಿ ಕೆಲಸ ನೀಡುವುದು ತೀರಾ ಅನ್ಯಾಯ ಅಂತಂದು ಪ್ರತಿಭಟನೆಯಲ್ಲಿ ಅವರು ಭಾಳಷ್ಟು ತೀವ್ರವಾಗಿ ಖಂಡಿಸಿದರು. ಮತ್ತು ಈಗಾಗಲೇ ಹಲವಾರು ಜನರು ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಜನರು ದನದ ಶೆಡ್ಡನ್ನು, ಶೌಚಾಲಯಗಳನ್ನು ತಮ್ಮ ಕೈಯಾರೆ ಹಣವನ್ನು ಖರ್ಚು ಮಾಡಿ ಕಟ್ಟಿಸಿದರೂ ಕೂಡ ಅವರಿಗೆ ಇದುವರೆಗೆ ನಯಾ ಪೈಸೆ ಬಿಲ್ಲನ್ನು ಕೂಡ ಮಾಡಿಲ್ಲ. ಈ ರೀತಿಯಾಗಿ ಇಲ್ಲಿ ಜನರಿಗೆ ತುಂಬ ಅನ್ಯಾಯವಾಗಿದೆ ಅಂತಂದು ಅಮರೇಶ್ ಅವರು ಖಂಡಿಸಿದರು. ಈ ಪ್ರತಿಭಟನೆಯಲ್ಲಿ ಹಲವಾರು ಬೇಡಿಕೆಗಳನ್ನು ನಾನೇ ಈಡೇರಿಸುತ್ತೇನೆ ಅಂತಂದು ಗ್ರಾಮ ಪಂಚಾಯತಿಗೆ ನೂತನವಾಗಿ ಪೀಡಿಯವಾಗಿ ನೇಮಕವಿರ್ತಕ್ಕಂಥ ರಾಮಣ್ಣ ಅವರು ಪ್ರತಿಭಟನಾಕಾರಿಗೆ ಕೇಳಿಕೊಂಡಾಗ ಇಲ್ಲ ನಮ್ಮ ಈ ಒಂದು ಪ್ರತಿಭಟನೆಗೆ ಮಸ್ಕಿ ಇವರು ಬರಲೇಬೇಕೆಂದು ಪಟ್ಟಿಡಿದಾಗ ಕೊನೆಗೆ ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಾಡಿದು ಮಸ್ಕಿ ಇಒ ಅಮರೇಶ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರ ಬೇಡಿಕೆಗಳನ್ನು, ಅಹವಾಲುಗಳನ್ನು ಸ್ವೀಕರಿಸಿ ನನಗೆ ನೀವು 20 ದಿನಗಳ ಕಾಲ ಸಹಕಾರ ಕೊಡಿ, 20 ದಿನಗಳಲ್ಲಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಬಗೆಹರಿಸುತ್ತೇನೆ ಎಂಬ ಭರವಸೆ ನೀಡಿದಾಗ ಆಗ ಪ್ರತಿಭಟನಾಕಾರರು ಇವರು ಮೇಲ್ವಿಸುವಿಟ್ಟು ಪ್ರತಿಭಟನೆಯನ್ನು ಹಿಂಪಡೆದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದಪ್ಪ, ನಿರುಪಾದಿ, ಅಮರೇಶ ಮತ್ತು ಮುಖಂಡರಾದ ಅಬೆಲ್ ರಾಜ್, ಸಂತೋಷ್, ವಸಂತ್ ಈ ರೀತಿಯಾಗಿ ಪ್ರತಿಭಟನಾಕಾರರು ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ನ್ಯಾಯ ಬೇಕು. ಜಿಂದಾಬಾದ್ ಜಿಂದಾಬಾದ್ ಡಿಎಸ್ಎಸ್ ಜಿಂದಾಬಾದ್ 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 ಡಿಎಸ್ಎಸ್ ಜಿಂದಾಬಾದ್.